ಮಾಡ್ತೇವೆ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಸರ್ ಬರ ಛಾಯೆ ಇದೆ ಸರ್. ರೈತರೆಲ್ಲ ಬಹಳ ಸಂಕಷ್ಟದಾಗಿದೆ ಸರ್. ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅದಕ್ಕೆ ನಾವು ಬರಗಾಲ ಘೋಷಣೆ ಮಾಡಬೇಕಂತ ಸರ್. ಅದಕ್ಕೆ ನಾವಿಲ್ಲ ಬಂದಿದ್ದೇವೆ. ನಾಳೆ ಮೀಟಿಂಗು ಒಂದೇ ದಿನಕ್ಕೆ ಘೋಷಣೆ ಮಾಡೋಕ್ಕಾಗಲ್ಲ. ಕಣ್ಣಲ್ಲಿ ನೋಡಬೇಕು, ಕಿವಿಯಲ್ಲಿ ಕೇಳಬೇಕು, ಜನರ ಅಭಿಪ್ರಾಯ ಪಡಿಬೇಕು, ಸರ್ವೆ ಮಾಡಬೇಕು, ಮಾಹಿತಿ ತಿಳಿಬೇಕು. ಇನ್ನು ಏನೇನಾಗಿದೆ ಇನ್ನು ಅದಕ್ಕೆಲ್ಲ ಕಾಲ. ಬಸವನ ಭೂಮಿಯಿಂದ ಪ್ರವಾಸ ಸ್ಟಾರ್ಟ್ ಮಾಡಿದ್ದೀರಿ, ಯಾವ ರೀತಿ ಸರ್ ಬರದ ಪ್ರವಾಸ ಸರ್ ಇದು? ನೀವೇನು ಜಾಸ್ತಿ ಮಾತಾಡಿದ್ರೆ ಇರಿ, ನಾನು ಆದಷ್ಟು ಜಲ್ದಿ ಮಾಡ್ತದೆ. ಇನ್ನೊಂದು ಘೋಷಣೆ ಮಾಡಲಿಕ್ಕೆ ಬಯಸ್ತೀನಿ. ಬೆಂಗಳೂರು ನಗರದಲ್ಲಿ ಈಗಾಗಲೇ ನಾವು ರಸ್ತೆಗಳ ಬದಿಗಳಲ್ಲಿ ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಾ ಇದ್ದೇವೆ. ಆದರೆ ಯಾರು ಕೂಡ ಬಡವರು ಗಾಬರಿ ಪಡಬೇಕಾದಿಲ್ಲ. ನಿಮಗೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆನ ಪಕ್ಕದ ಸೈಡ್ ರೋಡ್ಗಳಲ್ಲಿ ನಾವು ಮಾಡಿಕೊಡ್ತೇವೆ. ಮತ್ತು ಈಗಾಗಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅವ್ರಿಗೆಲ್ಲ ತಳ್ಳೋಗಿ ವಾಹನ ಕೂಡ ಒದಗಿಸ್ಕೊಡ್ತೇವೆ. ಸೊ ಬಡವರು ಯಾರು ಗಾಬರಿ ಮಾಡ್ಕೊಳ್ಬೇಕಾದಿಲ್ಲ ಬೆಂಗಳೂರು ನಗರದಲ್ಲಿ ಅನ್ನೋದನ್ನು ಕೂಡ ಈ ಬಸವ ಮಂಟಪದಲ್ಲಿ, ಅನುಭವ ಮಂಟಪದಲ್ಲಿ ತಮಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ, ಮಾಡ್ತೇವೆ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಸರ್ ಬರ ಛಾಯೆ ಇದೆ ಸರ್. ರೈತರೆಲ್ಲ ಬಹಳ ಸಂಕಷ್ಟದಾಗಿದೆ ಸರ್. ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಅದಕ್ಕೆ ಬರಗಾಲ ಘೋಷಣೆ ಮಾಡಬೇಕಂತ ಸರ್. ಅದಕ್ಕೆ ನಾವಿಲ್ಲ ಬಂದಿದ್ದೇವೆ. ನಾಳೆ ಮೀಟಿಂಗು ಒಂದೇ ದಿನಕ್ಕೆ ಘೋಷಣೆ ಮಾಡೋಕ್ಕಾಗಲ್ಲ. ಕಣ್ಣಲ್ಲಿ ನೋಡಬೇಕು, ಕಿವಿಯಲ್ಲಿ ಕೇಳಬೇಕು, ಜನರ ಅಭಿಪ್ರಾಯ ಪಡಿಬೇಕು, ಸರ್ವೆ ಮಾಡಬೇಕು, ಮಾಹಿತಿ ತಿಳಿಬೇಕು. ಇನ್ನು ಏನೇನಾಗಿದೆ ಇನ್ನು ಅದಕ್ಕೆಲ್ಲ ಕಾಲ. ಬಸವನ ಭೂಮಿಯಿಂದ ಪ್ರವಾಸ ಸ್ಟಾರ್ಟ್ ಮಾಡಿದ್ದೀರಿ, ಯಾವ ರೀತಿ ಸರ್ ಬರದ ಪ್ರವಾಸ ಸರ್ ಇದು? ನೀವೇನು ಜಾಸ್ತಿ ಮಾತಾಡಿದ್ರೆ ಇರಿ, ನಾನು ಆದಷ್ಟು ಜಲ್ದಿ ಮಾಡ್ತದೆ. ಇನ್ನೊಂದು ಘೋಷಣೆ ಮಾಡಲಿಕ್ಕೆ ಬಯಸ್ತೀನಿ. ಬೆಂಗಳೂರು ನಗರದಲ್ಲಿ ಈಗಾಗಲೇ ನಾವು ರಸ್ತೆಗಳ ಬದಿಗಳಲ್ಲಿ ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಾ ಇದ್ದೇವೆ. ಆದರೆ ಯಾರು ಕೂಡ ಬಡವರು ಗಾಬರಿ ಪಡಬೇಕಾದಿಲ್ಲ. ನಿಮಗೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆನ ಪಕ್ಕದ ಸೈಡ್ ರೋಡ್ಗಳಲ್ಲಿ ನಾವು ಮಾಡಿಕೊಡ್ತೇವೆ. ಮತ್ತು ಈಗಾಗಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅವ್ರಿಗೆಲ್ಲ ತಳ್ಳೋಗಿ ವಾಹನ ಕೂಡ ಒದಗಿಸ್ಕೊಡ್ತೇವೆ. ಸೊ ಬಡವರು ಯಾರು ಗಾಬರಿ ಮಾಡ್ಕೊಳ್ಬೇಕಾದಿಲ್ಲ ಬೆಂಗಳೂರು ನಗರದಲ್ಲಿ ಅನ್ನೋದನ್ನು ಕೂಡ ಈ ಬಸವ ಮಂಟಪದಲ್ಲಿ, ಅನುಭವ ಮಂಟಪದಲ್ಲಿ ತಮಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ.